ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಪ್ಪನ್ ಸ್ವಾಮಿ ಸಿನಿಮಾದ ಟ್ರೇಲರ್ ಬಗ್ಗೆ ರಿವ್ಯೂ ಅನ್ನೋದಕ್ಕಿಂತ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ನನಗೇನು ಇಷ್ಟ ಆಯಿತು, ಏನು ಕತೆ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ನನಗೆ ವಿಜಯ ರಾಘವೇಂದ್ರ ಅವರು ಅಂತ ಬಂದಾಗ ನನಗೆ ನೆನಪಾಗೋದೇ ಮೊದಲು ಚಿನ್ನಾರಿ ಮುತ್ತ. ಯಾಕೆಂದರೆ ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಆ ಒಂದು ಮೆಮೊರಿಯನ್ನು ಕ್ರಿಯೇಟ್ ಮಾಡಿದಂಥದ್ದು. ಆ್ಯಂಡ್ ಅದನ್ನು ಸಿನಿಮಾ ಬರ್ತಾ ಇದೆ ಅಂತ ಅಂದರೆ ವಿಜಯ ರಾಘವೇಂದ್ರ ಅವ್ರದ್ದು ಒಂದು ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಎಕ್ಸ್ಪೆಷಲಿ ಚಿನ್ನಾರಿ ಮುತ್ತ ಬರ್ತಾ ಇದೆ ಅಂದಾಗ ನನಗಂತೂ ತುಂಬಾ ಮೈ ಫೇವ್ರೇಟ್ ಮೂವಿ. ನಾನು ಇದುವರೆಗೂ ಕೂಡ ಎಷ್ಟೇ ಸಲ ನೋಡಿದ್ರು ಬೇಜಾರೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಷ್ಟಪಟ್ಟು ನೋಡೋ ಮೂವಿ ಅಂದರೆ ಅದು ಚಿನ್ನಾರಿ ಮುತ್ತ ಮೂವಿ ಅಂತಲೇ ಹೇಳ್ಬೋದು. ಸೊ ಅದನ್ನ ಹೇಳ್ತಾ ಬೇಗ ಸಿನಿಮಾದ ಒಂದು ರೆಪ್ಪನ್ ಸ್ವಾಮಿ ಒಂದು ಟ್ರೈಲರ್ ಬಗ್ಗೆ ಮಾತಾಡ್ತೀನಿ. ಕಿಶೋರ್ ಮೂಡುಬಿದ್ರೆ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಸೊ ಕಳೆದ ಒಂದು ಸಿನಿಮಾ ಬಗ್ಗೆ ಹೇಳೋದಾಯಿತು ಅಂದರೆ ಮಾಲ್ಗುಡಿ ಡೇಸ್ ಯಾರೆಲ್ಲ ನೋಡಿದ್ದೀರಾ, ಸೊ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಒಂದು ಕರಾವಳಿಯಲ್ಲಿ ನಡೆಯುವಂಥ ಒಂದು ಘಟನೆ. ಸೊ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯ ಒಂದು ಸಿನಿಮಾಗಳಿಗೆ ಒಂದು ಟ್ರೆಂಡ್ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಯಾಕಂದರೆ ಕರಾವಳಿಯ ಒಂದು ಸಂಸ್ಕೃತಿ, ಕರಾವಳಿಯಲ್ಲಿರುವಂಥ ಒಂದು ನೇಚರು, ಆಮೇಲೆ ಕರಾವಳಿಯ ಜನರ ಒಂದು ದಿನಚರಿ ತುಂಬಾ ಒಂದು ಇಷ್ಟ ಆಗ್ತಾ ಇದೆ ಎಲ್ರಿಗೂ ಕೂಡ. ರೀಸೆಂಟಾಗಿ ಸೂ ಫ್ರಮ್ ಸೋ ನೋಡಿದ್ವಿ ನಾವೆಲ್ಲ ಕೂಡ. ಸೊ ಕರಾವಳಿ ಪ್ರಾಂತ್ಯದ ಸಿನಿಮಾಗಳು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಮೆಚ್ಚುಗೆಯನ್ನು ಪ್ರೇಕ್ಷಕರು ಪಡೀತಾ ಇದ್ದಾರೆ. ಯಾಕೆಂದರೆ ಇಷ್ಟು ದಿನಗಳ ನಾವು ಏನು ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳನ್ನೇನು ನೋಡ್ತಾ ಇದ್ವಿ, ಒಂದು ಫೈಟಿಂಗ್ ಆಗಿರ್ಬೋದು, ಒಂದು ನಾರ್ಮಲ್ ಆಗಿ ಒಂದು ಸಿನಿಮಾ ನೋಡ್ತಾ ಇದ್ವಿ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಒಂದು ಕರಾವಳಿ ಪ್ರಾಂತ್ಯದ ಸಿನಿಮಾಗಳು ಬಂದಾಗ ಸ್ವಲ್ಪ ಆಡಿಯನ್ಸ್ಗಳಿಗೆ ಖಂಡಿತವಾಗ್ಲೂ ಚೇಂಜ್ ಓವರ್ ಅಂತ ಅನಿಸುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ರೆಪ್ಪನ್ ಸ್ವಾಮಿಯ ಒಂದು ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೆ 100% ಪ್ರಾಮಿಸಿಂಗ್. ಆ್ಯಂಡ್ ಅದ್ರ ಜೊತೆಗೆ ವಿಜಯ ರಾಘವೇಂದ್ರ ಸರ್ ಅವರ ಒಂದು ಕಂಬ್ಯಾಕ್ ಆಗುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಮೂವಿ ರೆಪ್ಪನ್ ಸ್ವಾಮಿ ಅಂತಲೇ ಹೇಳ್ಬೋದು. ಸೊ ಕಾಡಿಲ್ಲ ಸಾಂಗ್ ಆಲ್ರೆಡಿ ಎಲ್ಲ ಕಡೆ ಕೂಡ ಒಂದು ಉಕ್ ಸ್ಟೆಪ್ಪು ರೀಲ್ಸಲ್ಲಾಗಿರ್ಬೋದು, ಶಾರ್ಟ್ಸಲ್ಲಾಗಿರ್ಬೋದು ಟ್ರೆಂಡ್ ಆಗಿದೆ. ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಕಾಡಿನ ಒಂದು ಪ್ರಾಂತ್ಯದಲ್ಲಿ ಒಂದು ಊರಿನಲ್ಲಿ ನಡೆಯುವಂಥ ಒಂದು ಘಟನೆ, ಸಸ್ಪೆನ್ಸ್ ಆ್ಯಂಡ್ ಆ್ಯಕ್ಷನ್ ಸಿನಿಮಾ ಅಂತ ಹೇಳ್ಬೋದು. ಫ್ರೇಮ್ ಬಗ್ಗೆ ಮಾತಾಡಿದರೆ ಫ್ರೇಮ್ ಬೈ ಫ್ರೇಮು ಒಂದು ರೀತಿಯಲ್ಲಿ ಕುತೂಹಲ ಹುಟ್ಟಿಸೋದಂತೂ ಗ್ಯಾರಂಟಿ ಈ ಒಂದು ಆಫ್ಟರ್ ಟ್ರೈಲರ್ ನೋಡಿದ ಮೇಲೆ. ಸೊ ಈ ಎಲ್ಲ ಒಂದು ಸಿನಿಮಾ ನೋಡೋಕ್ಕಿಂತ ಮುಂಚೆ ನಾವೇನು ಥಿಯೇಟ್ರಿಗೆ ಹೋಗ್ತೀವಿ, ಟ್ರೈಲರೆಲ್ಲ ನೋಡಿಕೊಂಡು ಒಂದು ಥಿಯೇಟ್ರ್ ಮೇಲೆ ನಾವೇನು ಎಂಟ್ರಿ ಆಗ್ತೀವಿ, ಬರೀ ಸಿನಿಮಾ ನೋಡ್ಕೊಂಬರೋದಲ್ಲ, ಸಿನಿಮಾ ಜೊತೆಗೆ ನಾವು ಒಂದು ಟ್ರಾವೆಲ್ ಮಾಡುವಂಥ ಒಂದು ಸಿನಿಮಾ ಆಗುತ್ತೆ ಇದು ಖಂಡಿತವಾಗ್ಲೂ. ಆ ರೀತಿಯ ಒಂದು ಬರವಣಿಗೆಯಲ್ಲಿ ಆಗಿರ್ಬೋದು ಮತ್ತು ಒಂದು ಡೈರೆಕ್ಷನಲ್ಲಿ ಆಗಿರ್ಬೋದು ಆ ರೀತಿ ಒಂದು ಬಿಂಬಿಸಿದ್ದಾರೆ. ಈ ಒಂದು ಟ್ರೈಲರ್ ಅದನ್ನು ಪ್ರಾಮಿಸಿಂಗ್ ಪ್ರೂವ್ ಮಾಡಿದೆ. ಸೊ ಈ ಒಂದು ಸಿನಿಮಾ ಐ ಥಿಂಕ್ ನಾನು ಆಗಲೇ ಹೇಳಿದಾಗೆ ವಿಜಯ ರಾಘವೇಂದ್ರ ಸರ್ ಅವರಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಕಂಬ್ಯಾಕ್ ಸಿನಿಮಾನೇ ಆಗುವಂಥದ್ದು. ಲೈಕ್ ಒಂದು ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಈ ತುಳುನಾಡಿನ ಒಂದು ಶೈಲಿ, ಆ ಒಂದು ತುಳುನಾಡಿನ ಆಲ್ರೆಡಿ ಒಂದು ಸಾಂಗ್ ಕಾಡಿಲ್ಲ ಒಂದು ಸಾಂಗ್ ಏನಿದೆ, ಸೊ ಇದೆಲ್ಲ ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ಇದು ಕೂಡ ಒಂದು ಕರಾವಳಿ ಪ್ರಾಂತ್ಯದ ಒಂದು ಎಲ್ಲ ರೀತಿಯಾದಂಥ ಒಂದು ಅಲ್ಲಿ ನಡೆಯುವಂಥ ಒಂದು ಆ್ಯಕ್ಟಿವಿಟೀಸು, ಸೊ ಅಲ್ಲಿ ನಡೆಯುವಂಥ ಒಂದು ಘಟನೆಗಳನ್ನು ಆಧಾರಿತವಾದಂಥ ಚಿತ್ರ ಅಂತ ಮೇನಾಗಿ ಕಾಣುತ್ತೆ. ತುಂಬ ಹೆಚ್ಚಿಗೆ ಹೇಳೋಕೆ ಹೋಗಲ್ಲ, ಯಾಕೆಂದರೆ ನಾನು ಈ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಈ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ಕೊಂಬಂದು ರಿವ್ಯೂ ಮಾಡಬೇಕಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಇದೇ ಆಗಸ್ಟ್ 29ಕ್ಕೆ ಸಿನಿಮಾ ಬರ್ತಾ ಇದೆ, ಇಡೀ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ. ಅದ್ರ ಜೊತೆಗೇ ಕೆಲವೊಂದು ಸಿಟೀಸ್ಗಳಲ್ಲಿ ಒಂದು ಪೇಯ್ಡ್ ಪ್ರೀಮಿಯರ್ ಶೋವನ್ನು ಅರೇಂಜ್ ಮಾಡಿದ್ದಾರೆ ಅರ್ಲಿಯಾಗಿ. ಸೊ ನಿಮ್ಮ ಒಂದು ಬುಕ್ ಮೈ ಶೋ ಆ್ಯಪಲ್ಲಿ ತೆಗೆದುಬಿಟ್ಟು ನೋಡ್ಕೊಳ್ಳಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಒಂದು ಸಿಟೀಸಲ್ಲಿ ಅವೈಲೇಬಲ್ ಇದೆಯೋ ಇಲ್ವೋ ಅಂತ. ಸೊ ಆಲ್ಮೋಸ್ಟ್ ಒಂದು ಸೆಲೆಕ್ಟೆಡ್ ಸಿಟೀಸ್ಗಳನ್ನು ಮಾಡಿಕೊಂಡು ಅಲ್ಲೆಲ್ಲ ಒಂದು ಪೇಯ್ಡ್ ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ್ದಾರೆ. ಫೈನಲ್ ಹೇಳಬೇಕು ಅಂತಂದರೆ, ಹಿಂದೆಂದೂ ನೋಡಿದಂಥ ವಿಜಯ ರಾಘವೇಂದ್ರ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾಗೆ ನಾನು ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಯಾರು ವೇಟ್ ಮಾಡ್ತಾ ಇದ್ದಾರೆ, ಟ್ರೈಲರ್ ನೋಡಿದ ತಕ್ಷಣ ವಿಜಯ ರಾಘವೇಂದ್ರ ಅವ್ರನ್ನ ಈ ಥರ ಫಸ್ಟ್ ಟೈಮ್ ನೋಡಿರೋರಿಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಕರಾವಳಿ ಸೈಡು ಮತ್ತು ಮಲೆನಾಡಿನ ಸೈಡಿನ ಒಂದು ವಾತಾವರಣ ಆ್ಯಂಡ್ ಅಲ್ಲಿನ ಒಂದು ಕಲ್ಚರನ್ನು ಈ ಒಂದು ಸಿನಿಮಾದಲ್ಲಿ ತುಂಬ ಇನ್ಪುಟ್ ಮಾಡಿರುವಂಥದ್ದು. ವಿಜಯ ರಾಘವೇಂದ್ರ ಅವರು ಒಂದು ಕರಾವಳಿ ಪ್ರದೇಶದ ಒಂದು ಪ್ರಾಂತ್ಯದ ಒಂದು ಸಿನಿಮಾನ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಜಾನರಲ್ಲಿ ಒಂದು ರಗಡ್ ಆಗಿ ನೋಡಿರಲಿಲ್ಲ. ಸೊ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ 29ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ನಾನು ಕೂಡ ಸಿನಿಮಾ ನೋಡ್ತೀನಿ, ಖಂಡಿತವಾಗ್ಲಿ ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.